ಏನೋ ಒತ್ತಡ. ಸರಿ, ಒತ್ತಡ ಅಂದರೆ ಏನು, ಯಾಕೆ ಬರುತ್ತೆ ಒತ್ತಡ? ಇದು ಉತ್ತರ ಇಲ್ಲ. ಅದಕ್ಕೆ ಈ ಒತ್ತಡ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಚಿತ್ರವನ್ನು ನೋಡೋಣ. ಅದು ಎಷ್ಟರ ಮಟ್ಟಿಗಿದೆ ಅಂತ ಸ್ವಲ್ಪ ಎಲ್ರಿಗೂ ಅರ್ಥ ಆಗಲಿ. ಈಗ ಇಲ್ಲಿ ಮಗು ಹಾಲನ್ನು ಕುಡಿತಾ ಇರತಕ್ಕಂತಹ ಸನ್ನಿವೇಶದಲ್ಲಿ ತಾಯಿ ನಿಂತಿರ್ತಕ್ಕಂಥ ಅಂದರೆ ಕೂತಿರ್ತಕ್ಕಂಥ ಭಂಗಿಯನ್ನು ನೀವು ಗಮನಿಸಿ. ತೃಪ್ತಿ, ಮಗುವಿಗೆ ನಾನು ಹಾಲು ಉಣಿಸ್ತಾ ಇದ್ದೀನಿ, ನನ್ನಲ್ಲಿರ್ತಕ್ಕಂಥ ಏನೇ ಸಮಸ್ಯೆಗಳನ್ನು ಬದಿಗಿಟ್ಟು ಪ್ರೀತಿಯಿಂದ ಹಾಲು ಉಣಿಸ್ತಾ ಇದ್ದೀನಿ ಅಂತಕ್ಕಂಥ ಚಿತ್ರದ ಭಾವ. ಆದರೆ ಅಲ್ಲಿ ಪಕ್ಕದಲ್ಲಿ ನಾಗಸರ್ಪ ನೋಡಿ ಎದ್ದಿದೆ, ಅದು ತಿಳ್ಕೊಬೇಕಾಗಿರೋದು ನೀವು. ಆ ಕೋಪವೆಲ್ಲ ಶಮನ ಮಾಡ್ತಕ್ಕಂಥದ್ದು, ತನಗಿರ್ತಕ್ಕಂಥ ನೋವುಗಳನ್ನ ತಡಿತು ಹಾಲು ಕೊಡ್ತಾ ಇದ್ದಾಳಲ್ಲ, ಅದೇ ಸರ್ಪ. ಮಗುಗದು ಬೇಡ, ಮಗು ತೃಪ್ತಿಯಾಗಿ ಹಾಲು ಕುಡಿಸ್ಬೇಕು, ಹೆಣ್ಣಿನ ತಾಯಿ ಭಾವನೆ. ಆದರೆ ಆ ಕೋಪ, ಆವೇಶ, ಒತ್ತಡ, ದೇಹದಲ್ಲಿರ್ತಕ್ಕಂಥದ್ದನ್ನು ಎಲ್ಲವೂ ಕೂಡ ನೋಡಿ ಆ ಕುತ್ತಿಗೆಯ ಭಾಗದಲ್ಲಿ ಹೆಂಗೆ ನೀಲಿ ಬರ್ತಾ ಇದೆ ನೋಡಮ್ಮ, ಅಲ್ಲಿಂದ ಕನೆಕ್ಟಿವಿಟಿ ಹೋಗ್ತದೆ. ಅದು ಸರ್ಪದ ರೂಪದಲ್ಲಿ ಉದ್ಭವ ಆಗ್ತದೆ. ಅಂದರೆ ಇನ್ನೊಂದು ಸರ್ಪವನ್ನು ನಾವು ಉತ್ಪತ್ತಿ ಮಾಡಿದೆ ಅಂತ ತಿಳ್ಕೋಬೇಕಿದು ಮೆಸೇಜ್. ಮಗುವಿನಲ್ಲೇ ಈ ಹಿಂಸೆ ಕೊಟ್ಟು ವಿಷ ಉಣಿಸಿರಬೇಕಾದ್ರೆ ಇನ್ನು ಮಗು ನಿಮಗೆ ಎಷ್ಟರ ಮಟ್ಟಕ್ಕೆ ತಾಯಿ ಅಂತ ಒಪ್ಕೋಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ. ಇದು ತಾಯಿ ತಪ್ಪ? ಎಸ್. ತಂದೆ ತಪ್ಪ? ಎಸ್. ಇಬ್ಬರು ತಪ್ಪೇನು? ಇದೇ ರೀ ವಿಷ, ಅದೇ ರೀ ಒತ್ತಡ. ಈ ಒತ್ತಡ ಎಲ್ಲಿಂದ ಬರುತ್ತೆ ಅಂತಕ್ಕಂಥದ್ದು, ಇದಕ್ಕೆ ವೈಜ್ಞಾನಿಕವಾಗಿ ಕೆಲವೊಂದು ವಿಚಾರ ಏನು ಹೇಳ್ತಾರೆ ಅಂದರೆ, ತಾಯಿ ಏನೇ ಇದ್ದರೂ ಎಲ್ಲವನ್ನು ಸೈರಣೆ ಮಾಡಿ ಆ ಮಗುವನ್ನು ಬೆಳೆಸ್ತಾಳೆ ಅನ್ನೋದಕ್ಕೆ ಒಂದು ಮೆಸೇಜ್ ಅಂತ ಹೇಳ್ತಾರೆ. ಇದನ್ನು ಅವತ್ತು ವೈಜ್ಞಾನಿಕವಾಗಿ ಮೂಲಾರ್ಥ ಏನು ಅಂತಕ್ಕಂಥದ್ದನ್ನು ಯಾರೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಹಾಗೆ ಈಗ ನಿಮ್ಗೆ ಅರ್ಥ ಆಗಿದೆ, ಮಗು ತಾಯಿಯ ಹಾಲನ್ನು ಕುಡಿಬೇಕಾದ್ರೆ ಅದಕ್ಕೆ ನಾವು ವಿಷವನ್ನು ಉಣಿಸ್ತಾ ಇದ್ದೀವಿ. ಅರ್ಥ ಆಗಲಿ ಅಂತ ಈ ಪದ ಬಳಸ್ತಾ ಇದ್ದೀನಿ, ದಯವಿಟ್ಟು ಯಾರು ತಪ್ಪ ಅರ್ಥ ಮಾಡ್ಕೋಬೇಡಿ. ನಿಜವಾಗೂ ಮಗುಗೆ ಅಮೃತ, ತಾಯಿ ಹಾಲು ಅಮೃತ ಅಂತ ಹೇಳ್ತೀವಿ. ತಾಯಿ ಹಾಲು ಅಮೃತವಾಗಬೇಕಾದ್ರೆ ತಾಯಿ ಏನಾಗಿರ್ಬೇಕಮ್ಮ? ಅಮೃತ ಯಾರಲ್ಲಿ ಬರೋದು? ದೇವರಲ್ಲಿ ಅಲ್ವಾ? ಈಗ ತಾಯಿ ದೇವ್ರು ಆಗೇ ಇಲ್ಲ. ಇಲ್ಲಿ ಸಾಂಗ್ ಹೇಳ್ಬೋದು ನಾವು, ಪಿಕ್ಚರ್ಲೊಂದು ಸಾಂಗ್ ಕೊಡ್ತಾರಲ್ಲ ಅಲ್ಲಮ್ಮ, ಅಲ್ಲಿ ಕೇಳ್ಬೋದು ಅದನ್ನ. ಮದರು ಮಮ್ಮಿ ಸಾಂಗ್ ಬರೀತಾರೆ, ಬೇಕಾದಷ್ಟು ಥರ ಬರೆದಿರ್ತಾರೆ. ಆದರೆ ಮಮ್ಮಿ ಮಗು ಆಗೇ ಇಲ್ಲ ಅಲ್ಲಿ. ಹೀಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಯಾರು ತಪ್ಪಿಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಇದಕ್ಕೆ ಮೆಸೇಜ್ ಏನು ತಿಳ್ಕೊಬೋದು ಪ್ರತಿಯೊಬ್ಬರು ಅಂದರೆ, ಮದುವೆ ಆಗೋರು, ಮಕ್ಕಳು ಮಾಡ್ಕೊಳ್ಳೋರು ಏನು ಮೆಸೇಜ್ ಬೇಕಾಗತ್ತೆ ಅಂದರೆ, ನಮ್ಮ ದೇಹದಲ್ಲಿ ಅಮೃತ ಉತ್ಪತ್ತಿಯಾಗುವುದಕ್ಕೆ ಗಂಡು ಹೆಣ್ಣು ಸಿದ್ಧತೆಯಾದ ಮೇಲೆ ಸಂತಾನವನ್ನು ಪಡೆಯಲೇಬೇಕು ಬೇಡ, ಪಡೆಯಬೇಕು.